ಹೋಗಿಷ್ಟದ್ದು ಬದುಕೋದಕ್ಕಿಂತ ಸಾಯ್ಲಿ ಬಿಡು, ಮುಂದೆ ನಮಗ್ ಬರೋ ಖರ್ಚುಗಳಾದ್ರೂ ತಪ್ಪುತ್ತೆ ಅಂತ ಬಡಬಡಿಸಿದೊಡನೆ ನಾನ್ ಸಿಡ್ದೆದ್ದು ನಿಂತೆ. ಹೆಣ್ಣಂದ್ರೆ ಇಷ್ಟು ತುಚ್ಛವೇ? ಅಯ್ಯೋ ನೀಚ ಸಮಾಜವೇ ನನ್ನ ಕರುಳು ಸಂಕಟದಿಂದ ಬಾಧಿಸ್ತಾ ಇತ್ತು. ಆಘಾತದಿಂದ ತಲೆ ಮೇಲೆ ಕೈ ಹೊತ್ತು ಕುಸಿದ್ ಬಿದ್ದ. ಅಯ್ಯೋ ಈಗ ಹಣಕ್ಕೇನ್ ಮಾಡೋದು, ಯಾರನ್ ಬೇಡೋದು, ನನ್ ಮಗುನ ಹೇಗ್ ಉಳಿಸ್ಕೊಳ್ಳಿ? ಯೋಚಿಸಿದವಳಿಗೆ ಯಾವುದೇ ದಾರಿ ಕಾಣಲಿಲ್ಲ. ಅದೊಂದು ಬಿಟ್ಟು ಅದು ಆತ್ಮಹತ್ಯೆ. ಬೇರೇನ್ ಮಾಡ್ಲಿ, ಇಂತಹ ಗಂಡನ ಜೊತೆ ಬಾಳೋದಕ್ಕಿಂತ ಸಾಯೋದೇ ಮೇಲು. ಈ ಪ್ರಪಂಚನ ಬಿಟ್ಟು ಹೋಗೋ ಸಂಕಲ್ಪ ಮಾಡ್ದವಳಿಗೆ ಮಕ್ಕಳನ್ನ ಬಿಟ್ಟು ಹೋಗೋಲು ಬಹಳ ವೇದನೆ ಆಯ್ತು. ಮಾರನೇ ದಿನ ಡಾಕ್ಟರ್ ಬಳಿ ಹೋದೆ. ಏನು, ನಿಮ್ ಮಗುವಿನ ಕಂಡೀಷನ್ ತುಂಬಾ ಕೆಟ್ಟಿದೆ, ಅಡ್ಮಿಟ್ ಮಾಡ್ಬಿಟ್ಟು ಹೋಗಿ. ಎಲ್ಲೆಲ್ಲೋ ಹೋಗಿ ಯಾವಾಗೋ ಬರ್ತಿರಲ್ಲ, ಸಿಡ್ಕಿದ್ರು ಅವರು. ಡಾಕ್ಟ್ರೇ, ನೀವೇ ನನ್ನ ಪಾಲಿನ ದೇವ್ರು, ನನ್ನವರು ಅಂತ ನನಗ್ ಯಾರೂ ಇಲ್ಲ ಸರ್. ಕೊನೆಗೆ ನನ್ ಗಂಡ ಕೂಡ ನಿಮ್ಮನ್ನ ತುಂಬಾ ನಂಬಿ ಆ ದೇವ್ರೆ ಅನ್ಕೊಂಡ್ಬಿಡ್ತಿದ್ದೀನಿ ಸರ್. ನನ್ ಕಣ್ಣೀರು ಕಟ್ಟೆ ಹೊಡೆದಿತ್ತು. ಡಾಕ್ಟರ್ಗೂ ಯಾಕೋ ಮನಸ್ಸು ಕರಗಿದಂತಾಯ್ತು. ನಾನೀಗ ಏನ್ ಮಾಡ್ಲಿ ತಾಯಿ? ಬೇಕಾದ್ರೆ ಆಸ್ಪತ್ರೆಯ ಇತರ ಖರ್ಚು ನಾನೇ ನೋಡ್ಕೊಳ್ತೀನಿ, ಆದ್ರೆ ಆಪರೇಷನ್ ಖರ್ಚು ಮಾತ್ರ ಹೊಂದಿಸ್ಕೊಂಡ್ ಬಾ ಹೇಳಿದ್ರು. ತಗೊಳ್ಳಿ ಈ ಪತ್ರ, ದಯವಿಟ್ಟು 3 ಗಂಟೆ ಆದ ಬಳಿಕ ತೆಗೆದು ನೋಡಿ. ನಿಮಗ್ ಸೇರ್ಬೇಕಾಗಿದ್ದು ಖಂಡಿತ ಸೇರುತ್ತೆ. ದೃಢ ನಿಶ್ಚಯದಿಂದ ನಂಬಿಕೆಯಿಂದ ಅವ್ರಿಗೆ ಕೊಟ್ಟೆ. ನನ್ನ ಜೀವನೇ ಈ ಪತ್ರದಲ್ಲಿದೆ ಸರ್. ದಯವಿಟ್ಟು ನನಗೆ 3 ಗಂಟೆ ಬಳಿಕ ತೆಗೆದು ನೋಡ್ತೀನಿ ಅಂತ ಭಾಷೆ ಕೊಡಿ. ನಾನು ಕೈ ಚಾಚಿದೆ. ಡಾಕ್ಟರ್ಗೆ ಏನ್ ಹೇಳಬೇಕು ತೋಚ್ಲಿಲ್ಲ. ಬಹುಶಃ ನನ್ನ ಅಸಹಾಯಕ ಸ್ಥಿತಿಯ ಭಾವನೆ ನೋಡಿ ಆಯ್ತಮ್ಮ ಅಂತ ಜೇಬಿಗಿಳಿಸಿದ್ರು. ಆ ಪತ್ರ ನನ್ನ ಮರಣ ಪತ್ರವಾಗಿತ್ತು. ಒಂದೆಡೆ ದೂರದಲ್ಲಿ ಸೂರ್ಯಾಸ್ತವಾಗ ಹತ್ತಿತ್ತು. ಹೌದು, ಅದೇ ನನ್ನ ಜೀವನದ ಕೊನೆಯ ಕ್ಷಣಗಳು. ನನ್ನ ಮಕ್ಕಳಿಗಾಗಿ ಜೀವನವನ್ನ ಬಲಿ ಕೊಡ್ತಿದ್ದೀನಿ. ಒಂದೆಡೆ ಮರಣಾನಂದ, ಮತ್ತೊಂದೆಡೆ ಆ ಮುಕ್ತ ಮಕ್ಕಳನ್ನ ಅಗಲುವ ನೋವು. ನನ್ನ ಸಮಸ್ತ ವಿಚಾರವನ್ನ ಹಾಗೂ ನನ್ನ ಮರಣದ ನಂತರ ಡಾಕ್ಟರ್ ಏನ್ ಮಾಡಬೇಕು ಅಂತ ಸವಿಸ್ತಾರವಾಗಿ ಬರ್ಕೊಟ್ಟಿದ್ದೆ. ಈಗ ಸಮಯವಾಗ್ತಾ ಬಂತು. ನನ್ನ ಈ ನೋವಿನ ಬದುಕಿಗೆ ಕೊನೆ ಹೇಳಲೇಬೇಕಿದೆ.
ಮೊದಲೇ ತಂದಿದ್ದ ಹೊಸ ಬ್ಲೇಡ್ನಿಂದ ಮುಷ್ಟಿಯ ಬಳಿ ಆಳವಾಗಿ ಗೀರಿದೆ. ರಕ್ತ ಚಂಖನೆ ಚಿಮ್ತು. ಈಗ ಸಮಯವಾಗ್ತಾ ಬಂತು. ನನ್ನ ಈ ನೋವಿನ ಬದುಕಿಗೆ ಕೊನೆ ಹೇಳಲೇಬೇಕಿದೆ. ಮೊದಲೇ ತಂದಿದ್ದ ಹೊಸ ಬ್ಲೇಡ್ನಿಂದ ಮುಷ್ಟಿಯ ಬಳಿ ಆಳವಾಗಿ ಗೀರಿದೆ. ರಕ್ತ ಚಂಖನೆ ಚಿಮ್ತು. ನಾನು ಹಾಗೆ ಹೊರಗೆ ಕೊನೆ ಕ್ಷಣಗಳನ್ನ ಎಣಿಸಲಾರಂಭಿಸಿದೆ. ನನ್ನ ಪಾಲಿನ ದೇವರಾದ ಪ್ರಶಾಂತ್ ಡಾಕ್ಟ್ರೆ, ಈ ಪತ್ರ ತೆರೆಯೋ ಅಷ್ಟರಲ್ಲಿ ನಾನು ಈ ಪ್ರಪಂಚದಿಂದ ದೂರವಾಗಿ ಹೋಗಿರ್ತೇನೆ. ಹೌದು, ನಾನು ಭರಿಸಲಾಗದ ಬದುಕಿನಲ್ಲಿ ಸೋತು ಕುಗ್ಗಿ ಹೋಗಿದ್ದೀನಿ. ನಾನು ಬದುಕಿದ್ರೆ ಎಷ್ಟು ಅಂತ ಈ ಗೋಳಿನ ಬಾಳನ್ನ ಜೀವಿಸ್ಲಿ. ನಾನು ಸತ್ರೆ ಕೊನೆ ಪಕ್ಷ ನನ್ನ ಮಕ್ಕಳಿಗಾದ್ರೂ ಉಪಯೋಗವಿದೆ. ಹೌದು, ನಾನು ನನ್ನ ಶರೀರಕ್ಕೆ ಹಾನಿಯಾಗದ ರೀತಿ ಇಡೀ ಮೈಯ ರಕ್ತವನ್ನ ಬಸಿದು ಗುಟುಕು ಜೀವದಿಂದಿದ್ದೇನೆ. ನನ್ನ 2 ಕಿಡ್ನಿ, ಕಣ್ಣು ಹಾಗೂ ಇನ್ನು ಏನೇನು ಉಪಯೋಗಕ್ಕೆ ಬರ್ತಾವೋ ಅವೆಲ್ಲ ಅಂಗಾಂಗಗಳನ್ನ ತೆಗೆದುಕೊಂಡು ಅಗತ್ಯ ಇದ್ದವ್ರಿಗೆ ಹೊಂದಿಸಿ ಬರೋ ಹಣದಲ್ಲಿ ಚಿಕ್ಕ ಮಗಳು ದೀಪು ಚಿಕಿತ್ಸೆ ಹಾಗೂ ಮುಂದೆ ಬಾಳಿ ಬದುಕಲು ಅವರಿಗೆ ಉಳಿದ ಹಣವನ್ನ ಬ್ಯಾಂಕ್ನಲ್ಲಿಟ್ಟು ಅವರ ವಿದ್ಯಾಭ್ಯಾಸ ನೋಡ್ಕೊಳ್ಳಿ. ನನ್ನ ಅನಾಥ ಮಕ್ಕಳನ್ನ ನಿಮ್ಮ ಕೈಗೊಪ್ಪಿಸಿ ಆನಂದದಿಂದ ಪ್ರಾಣ ಬಿಡ್ತಿದ್ದೀನಿ. ಒಂದೇ ಉಸಿರಿಗೆ ದಡಬಡಿಸಿ ಓಡ್ ಬಂದವ್ರಿಗೆ ಮೂಲೆಯಲ್ಲಿ ಬಿದ್ದಿದ್ದ ನಾನು ಕಂಡು ಬಿಟ್ಟೆ. ನನಗೆ ಭಯವಾಯಿತು. ಈಗ ತಾನೇ ಮುಷ್ಟಿಯನ್ನ ಕುಯ್ದುಕೊಂಡಿದ್ದೆ. ಸಾಯೋದಕ್ಕೆ 1.5 ಗಂಟೆ ಆದ್ರೂ ಬೇಕಿತ್ತು. ಅಷ್ಟರಲ್ಲಿ ಅನಾಹುತ ನಡೆದಿತ್ತು. ಡಾಕ್ಟರ್, ಏನಮ್ಮ ನೀನು, ಮನುಷ್ಯತ್ವ ಅನ್ನೋದೇನಾದ್ರೂ ಇದೆಯಾ ನಿನ್ಗೆ? ಡ್ಯಾಮಿಡ್ ಅಂತ ಬೈದು ನಾನು ಪ್ರತಿಭಟಿಸಲೇ ಇದ್ದೆ. ನನ್ನ ಕಣ್ಣು ಮಂಜಾದಂತಾಗಿ ಕಣ್ಮುಚ್ಚಿದೆ.
ಕಣ್ ಬಿಟ್ರೆ ಡಾಕ್ಟರ್ ಎದುರಿಗೆ ಕುಳಿತಿದ್ರು. ನನ್ನ ಕೈಗೆ ಬ್ಯಾಂಡೇಜ್ ಬಿಗಿಯಾಗಿತ್ತು, ಆದರೂ ಸುಮಾರು ರಕ್ತ ಹೋಗಿತ್ತು. ಏನಮ್ಮ ಇದು, ಯಾಕೆ ಹಿಂಗೆ ಮಾಡ್ಕೊಂಡೆ? ನಾಳೆ ಆ ಹಸು ಕಂದಮ್ಮಗಳಿಗೆ ಗತಿ ಆದ್ರು ಯಾರು? ಸಮಯಕ್ಕೆ ಸರಿಯಾಗಿ ನಾನು ಆ ಪತ್ರ ಓದ್ದೆ, ಇಲ್ವಾಗಿದ್ದಲ್ಲಿ? ಪ್ರಶಾಂತ್ ಕಂಪಿಸಿದ್ರು. ಡಾಕ್ಟ್ರೇ, ನನ್ನನ್ನು ಯಾಕೆ ಬದುಕಿಸಿದ್ರಿ? ಈಗ ನನ್ನ ಚಿಕ್ಕ ಮಗಳ ಆಪರೇಷನ್ಗೆ ಹೇಗೆ ಹಣ ಹೊಂದಿಸ್ಲಿ? ಮುಂದಿನ ಜೀವನ ಹೇಗೆ ಕಳೀಲಿ? ದಿಕ್ಕೇ ತೋಚದೆ ನಾನು ಅಳಲಾರಂಭಿಸ್ದೆ. ಇವಾಗ ಏನ್ ನಿನ್ ಪ್ರಾಬ್ಲಮ್ಮು? ಮಗುವಿನ ಆಪರೇಷನ್ಗೆ ಹಣ ಅಂತ ತಾನೆ? ನನಗೆ ಮಿನಿಸ್ಟರ್ ರಂಗಪ್ಪನವರು ತುಂಬಾ ಪರಿಚಿತರು, ಅವ್ರಿಗೆ ಹೇಳಿ ಅದರ ಖರ್ಚನ್ನ ನೋಡ್ಕೊಳ್ತೀನಿ. ನೀನಿನ್ನೂ ಅನನುಭವಿ, ನಿನ್ ಜೀವನಕ್ಕೇನ್ ಮಾಡೋದು ಅಂತ ಚಿಂತೆ ಬೇಡ. ನಿನಗೆ ಇದೇ ಆಸ್ಪತ್ರೆಯಲ್ಲಿ ಕೆಲಸ ಕೊಡಿಸ್ತೀನಿ, ನಿನ್ಗೆ ಏನೇನ್ ಬೇಕೋ ಎಲ್ಲಾ ಸೌಲಭ್ಯನೂ ಮಾಡ್ಕೊಡ್ತೀನಿ. ಆದ್ರೆ ನೀನೆಂದಿಗೂ ಈ ಆತ್ಮಹತ್ಯೆ ಅನ್ನೋ ನೀಚ ಕಾರ್ಯಕ್ಕೆ ಕೈ ಹಾಕುಲ್ಲ ಅಂತ ಭಾಷೆ ಕೊಡು. ನಂಗೆ ಆಶ್ಚರ್ಯ, ಸಂತೋಷ, ಇದೇನು ಕನಸೋ ನನಸೋ ಅಂತ. ನೋಡಮ್ಮ, ಕಷ್ಟ ಬಂತು ಅಂತ ಜೀವನನ ಕೊನೆಗಾಣಿಸೋದು ದೊಡ್ಡದಲ್ಲ. ಜೀವನನ ಎದುರಿಸಿ ಬಾಳ್ಬೇಕು. ಆತ್ಮಹತ್ಯೆಯೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ, ಅದರ ಆಚೆಗಿನ ಜೀವನವನ್ನು ನಿಂತು ಗೆಲ್ಲಬೇಕು. ಡಾಕ್ಟರ್ ಹಿತನುಡಿ ಕೇಳಿ ದುಃಖದಿಂದ ಪಶ್ಚಾತ್ತಾಪದಿಂದ ತಲೆ ತಗ್ಗಿಸ್ದೆ. ಖಂಡಿತ ಡಾಕ್ಟ್ರೆ, ಆ ಭಗವಂತನೇ ನಿಮ್ ರೂಪದಲ್ಲಿ ಬಂದು ನನ್ನ ಬಾಳಿಗೆ ತಿರುವು ಕೊಟ್ಟ ಅಂತ ಕಾಣುತ್ತೆ. ನಾನು ವಿನಮ್ರತೆಯಿಂದ ವಂದಿಸ್ದೆ. ಡಾಕ್ಟರ್ ಮುಗುಳ್ನಕ್ಕು. ಬಹುಶಃ ಈ ರೀತಿ ಜೀವನನ ಕೊನೆಗಾಣಿಸ್ಕೊಳ್ಬೇಕೆಂದು ನಿಂತಿರೋರ್ಗೇನಾದ್ರೂ ಸಿಕ್ಕಿದ್ರೆ ನನ್ನ ಕೈಲಾದ ಪ್ರಯತ್ನ ಮಾಡಿ ಅವ್ರಿಗೆ ಧೈರ್ಯ ತುಂಬಿ ಬಾಳಿನ ದಾರಿ ತೋರಿಸಿ ಕಳಿಸ್ಕೊಡ್ತಿದ್ನೇನೋ ತಿಳಿಯೋದು. ಆದ್ರೆ ಮೊನ್ನೆ ತಾಯಿಯೊಬ್ಳು ತನ್ನ 2 ಮಕ್ಕಳನ್ನ ಕಟ್ಕೊಂಡು ನದಿಗೆ ಹಾರಿ ಜೀವ ಬಿಟ್ಟ ಹಾಗೂ ಕುಟುಂಬ ಸಮೇತ ಸತ್ತ ಜನರನ್ನ ನೋಡಿ ಬಹಳ ಬೇಸರದಿಂದ ನಿಟ್ಟುಸಿರು ಬಿಟ್ಟಿದ್ದೇನೆ. ಕನಿಷ್ಠ ನನ್ನಿಂದ 4-6 ಜನರಿಗಾದ್ರೂ ಬದುಕಿನ ಬೇರೆ ತಿಳಿಯುವಂತಾದ್ರೆ ನನ್ನ ಪ್ರಯತ್ನ ಸಾರ್ಥಕ. ಡಾಕ್ಟರ್ ನನ್ನ ಸಮಾಧಾನಿಸಿ ಅಲ್ಲಿಂದ ಹೊರಟೋದ್ರು. ಅಷ್ಟರಲ್ಲಿ ಶಂಕರ್ ಗೀತಾಳನ್ನ ಹಿಡಿದು ಒಳ ಬಂದ್ರು. ಅವರಿಗೆಲ್ಲ ಅರ್ಥವಾಗಿತ್ತು. ವನಿತಾ, ಏನೇ ಇದು? ನೀನ್ ಹೋಗ್ಬಿಟ್ಟಿದ್ರೆ ನನ್ಗ್ಯಾರೇ ಗತಿ? ಹೌದು, ಮಹಾ ಪಾಪಿ ನಾನು. ನನ್ ಬೇಜವಾಬ್ದಾರಿತನದಿಂದ ಎಂತೆಂತ ಅನಾಹುತ ಆಗೋಗ್ತಿತ್ತು ಏನೋ. ವನಿತಾ, ನಾನಿನ್ ಮುಂದೆ ಯಾವತ್ತೂ ಕುಳಿತದ ಸಹವಾಸಕ್ಕೆ ಹೋಗಲ್ಲ. 4 ಜನರ ಹಾಗೆ ಗೌರವದಿಂದ ಬಾಳ್ ಬದುಕ್ತೀನಿ, ಕಷ್ಟಪಟ್ಟು ದುಡಿತೀನಿ, ಈ ನಮ್ಮ ಚಿನ್ನ ಮಗಳನ್ನ ಚೆನ್ನಾಗಿ ಓದಿಸ್ತೀನಿ. ಅವರಿಗೆ ಜ್ಞಾನೋದಯ ಬಂದಿದ್ದು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲವಾಗಿತ್ತು. ಹೈಟ್ ಆಫ್ ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆಯ ಉತ್ತುಂಗಕ್ಕೆ ಇದೊಂದು ಉತ್ತಮ ನಿದರ್ಶನ. ವೃತ್ತಿ ನಿರತ ಡಾಕ್ಟರೊಬ್ಬರು ಈ ಪರಿಯ ನೆರವನ್ನು ನೀಡುತ್ತಾರೆ ಅಂದರೆ ಇನ್ನು ಮಾನವೀಯತೆಯ ಸತ್ತಿಲ್ಲ ಅಂತಲೇ ಅರ್ಥ. ಆದರೂ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕೆ ಒಂದು ಹೆಣ್ಣು ಅವಳ ಜೀವವನ್ನೇ ತ್ಯಾಗ ಮಾಡಲು ಹೊರಟಿದ್ಲಲ್ಲ, ಅದು ಮಿಕ್ಕೆಲ್ರಿಗೂ, ಅದರಲ್ಲೂ ಒಂದು ಗಂಡಿಗೆ ಮಾದರಿಯಾಗಬೇಕು. ತಂದೆಯಾಗಿ ಗಂಡನಾಗಿ ಆತನ ಜವಾಬ್ದಾರಿಗಳನ್ನು ಅರಿತು ಮುನ್ನಡಿಬೇಕು. ಸ್ನೇಹಿತರೆ, ಮತ್ತೊಂದು ಮೌನದ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಕಾಯ್ದೆ. Yeah.